ನೆಚ್ಚಿನ ವಿದ್ಯಾರ್ಥಿಗಳೇ, ಈಗ ನಮಗೆ ಕೆಲವೊಂದು ಬೀಜ ಪದಗಳನ್ನ ಕೊಡ್ತಾರೆ. ಉದಾಹರಣೆಗೆ ಈ ರೀತಿಯಾಗಿರುತ್ತೆ, 2A ಮತ್ತು 4A ಅಂತೇಳಿ 2 ಬೀಜ ಪದಗಳನ್ನ ಕೊಡ್ತಾರೆ. ಕೊಟ್ಬಿಟ್ಟು ಇವುಗಳ ಮೊತ್ತ ಕಂಡು ಹಿಡಿಯಿರಿರ್ತಾರೆ. ಮೊತ್ತ ಅಂದರೆ ಕೂಡ್ದಾಗ ಬರುವಂತಹ ಉತ್ತರ. ಎಸ್, ಕೂಡೋಣವೇ? ಹೇಗೆ ಕೂಡೋದು? ಬೀಜ ಪದಗಳನ್ನ ಕೂಡಬೇಕಾದ್ರೆ ಮೊದಲನೇ ಹಂತ ಸಮಾನ. ಎರಡು ಸಜಾತಿ ಬೀಜ ಪದಗಳೇ ವಿಜಾತಿ ಬೀಜ ಪದಗಳೇ. ದೇ ಆರ್ ಲೈಕ್ ಟರ್ಮ್ಸ್ ಆರ್ ಅನ್ಲೈಕ್ ಟರ್ಮ್ಸ್ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೋಬೇಕು. ಸಜಾತಿ ಬೀಜ ಪದಗಳ ವಿಜಾತಿ ಬೀಜ ಪದಗಳ ಸಜಾತಿ ಬೀಜ ಪದಗಳು. ನೋಡಿ ಮಕ್ಕಳೇ, ಬೀಜಾಕ್ಷರ ಒಂದೇ ಆಗಿದೆ, ಗಾತಸೂಚಿನೂ ಕೂಡ ಒಂದೇ ಆಗಿದೆ. ಇಲ್ಲೇನಿಲ್ಲ ಅಂದ್ರೆ ಗಾತಸೂಚಿ ಒಂದು ಇರುತ್ತೆ ಮಕ್ಕಳೇ. ಈ ತರ ಬೀಜಾಕ್ಷರ ಒಂದೇ ಆಗಿದ್ದು ಗಾತಸೂಚಿ ಒಂದೇ ಆಗಿದ್ರೆ ಅವಕ್ಕೆ ಸಜಾತಿ ಬೀಜ ಪದ ಅಂತ ಹೇಳ್ತೇವೆ. ಸೊ ಹಾಗಾದ್ರೆ ಕೂಡ್ಬೋದಲ್ಲ? ಹೇಗೆ ಕೂಡ್ತೀರಿ? ಬೀಜಾಕ್ಷರನ ಹಾಗೆ ಬರೆದು ಸಂಖ್ಯಾ ಸಹಗುಣಕನ ಹೌದು, ಸಂಖ್ಯಾ ಸಹಗುಣಕ ಮಾತ್ರ ಕೂಡಬೇಕು. ಇದರಲ್ಲಿ ಸ್ಥಿರ ಸಂಖ್ಯೆ ಯಾವುದು? ಇದರಲ್ಲಿ 2, ಇದರಲ್ಲಿ ಸಂಖ್ಯಾ ಸಹಗುಣಕ 4. ಸೊ ಸಂಖ್ಯಾ ಸಹಗುಣಕಗಳನ್ನ ಕೂಡಿದ್ರೆ 6. ಬೀಜ ಸಹಗುಣಕಗಳನ್ನ ಹಾಗೆ ಬರ್ಕೋಬೇಕು ಮಕ್ಕಳೇ. ಓಕೆ, ಫಾರ್ ಎಕ್ಸಾಂಪಲ್ ಹೀಗೆ ಕೊಡ್ತಾರೆ, 3x ಮತ್ತೆ y ಇವುಗಳ ಮೊತ್ತ ಕಂಡು ಹಿಡಿಯಿರಿ ಅಂತಾರೆ. ಕಂಡುಹಿಡಿಯೋಣ. ಸೊ ಬೀಜ ಪದಗಳ ಮೊತ್ತ ಕಂಡು ಹಿಡಿಬೇಕಾದ್ರೆ ಮೊದಲನೇ ಹಂತ ಸಜಾತಿ ಬೀಜ ಪದಗಳ ವಿಜಾತಿ ಬೀಜ ಪದಗಳ ನೋಡ್ಬೇಕು. ನೋಡಿ ಹೆಂಗೆ ಹೇಳ್ತೀರಾ ವಿಜಾತಿ ಬೀಜ ಪದ ಅಂತ ಹೇಳಿ? ಹೌದು, 2 ಬೀಜ ಪದಗಳಲ್ಲಿ ಬೀಜಾಕ್ಷರಗಳು ಬೇರೆ ಬೇರೆ ಆಗಿದ್ದಾವೆ. ಹೀಗೆ ಬೀಜ ಪದಗಳು ಬೇರೆ ಬೇರೆ ಆಗಿದ್ರೆ ಅಥವಾ ಬೀಜಾಕ್ಷರ ಒಂದೇ ಆಗಿದ್ದು ಘಾತಸೂಚಿ ಬೇರೆ ಬೇರೆ ಆಗಿದ್ರೆ, ಉದಾಹರಣೆಗೆ ಈ ರೀತಿ ಇರುತ್ತೆ ಅಂತ ಅನ್ಕೊಳ್ಳಿ. ನೋಡಿ ಈ ರೀತಿ ಇರುತ್ತೆ. 2 ಸಜಾತಿಯವೇ ವಿಜಾತಿಯವೇ? ಸಜಾತಿ ಬೀಜ ಪದಗಳೇ. ಕರೆಕ್ಟಾಗಿ ಯೋಚನೆ ಮಾಡಿ ಹೇಳಿ. ಅಲ್ಲ, ಬೀಜಾಕ್ಷರ ಒಂದೇ ಆಗಿದೆ. ಹೌದು, ಘಾತಸೂಚಿ ಇಲ್ಲಿ 2 ಇದೆ, ಇಲ್ಲೇನಿಲ್ಲ ಒಂದಿದೆ. ಸೊ ಘಾತಸೂಚಿ ಬೇರೆ ಬೇರೆ ಆಗಿತ್ತು ಅಂದ್ರೆ ವಿಜಾತಿ ಬೀಜ ಪದ ಅಂತಾರೆ. ಓಕೆ, ಇವನು ಹೇಗೆ ಕೂಡ್ತೀರಾ? ಅವು ಕೂಡಕ್ಕಾಗಲ್ಲ ಮಕ್ಕಳ. ವಿಜಾತಿ ಬೀಜ ಪದಗಳು ಕೂಡಕ್ಕಾಗಲ್ಲ. ನೀವು ಹಿಂದೆ ಇದ್ರ ಬಗ್ಗೆ ಚರ್ಚೆ ಮಾಡಿದಿರಿ. ಇನ್ನು ಕೂಡಕ್ಕಾಗಲ್ಲ. ಮತ್ತೆ ಅದ್ರ ಮೊತ್ತ ತಿಳಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಅವನ್ನ ಹಾಗೆ ಬರೆದು ಅವ್ರ ನಡುವೆ ಪ್ಲಸ್ ಚಿಹ್ನೆ ಹಾಕೋದ್ರ ಮೂಲಕ ಅವುಗಳ ಮೊತ್ತವನ್ನ ತಿಳಿಸುವಂತಹ ಪ್ರಯತ್ನವನ್ನ ನಾವು ಮಾಡ್ತೇವೆ. ಓಕೆ, ಸೊ ಈ ಉದಾಹರಣೆಗೆ ಈ ರೀತಿ ಕೊಟ್ರಪ್ಪ, ಎಷ್ಟು 6p ಮತ್ತೆ p ಇವುಗಳ ಮೊತ್ತ ಕಂಡು ಹಿಡಿಯಿರಿ ಅಂತ ಹೇಳ್ತಾರೆ. ಕಂಡುಹಿಡಿಯೋಣವೇ? ಹೇಗೆ ಕಂಡುಹಿಡಿತೀರಿ ಅವುಗಳ ಮೊತ್ತನ? ಹೌದು, ಸಜಾತಿಯ ವಿಜಾತಿಯವೇ? ಸಜಾತಿ ಬೀಜ ಪದ. ಸೊ ಕೂಡಕ್ ಆಗುತ್ತಾ ಇಲ್ಲ? ಹೇಗೆ ಕೂಡ್ತೀರಿ? ಸಂಖ್ಯಾ ಸಹಗುಣಕ ಕೊಡ್ಬೇಕು. ಸಂಖ್ಯಾ ಸಹಗುಣಕ ಎಷ್ಟು? ಇದ್ರ ಸಂಖ್ಯಾ ಸಹಗುಣಕ ಇಲ್ಲವರಲ್ಲಿ ಹೌದಲ್ಲ, ಏನಿಲ್ಲ ಅಂದ್ರೆ ಬಂದಿರುತ್ತೆ ಮಕ್ಕಳೇ. ಕೂಡ್ಬಿಡಿ. 6 1 ಕೊಡಿದ್ರೆ 7. ಸಂಖ್ಯಾ ಸಹಗುಣಕ ಕೂಡ್ಬೇಕು, ಬೀಜ ಸಹಗುಣಕನ ಹಾಗೆ ಬರೀಬೇಕು. ವೆರಿ ಗುಡ್, ರೈಟ್, ಚೆನ್ನಾಗಿ ನೆನ್ಪಿಟ್ಕೊಂಡಿದ್ದೀರಿ. ಈಗ ಉದಾಹರಣೆಗೆ ಈ ರೀತಿ ಕೊಡ್ತಾರೆ. ಎಷ್ಟು ಅಂತಂತಂದ್ರೆ ಉದಾಹರಣೆಗೆ 12m ಮೈನಸ್ 2n ಇವುಗಳ ವ್ಯತ್ಯಾಸ ಕಂಡು ಹಿಡಿಯಿರಿ ಅಂತಾರೆ. ಕಂಡುಹಿಡಿಯೋಣ. ಎಸ್. ಸೊ ವ್ಯತ್ಯಾಸ ಅಂದ್ರೆ ಕಳೆದಾಗ ಬರೋ ಉತ್ತರ. ಎಸ್, ಓಕೆ. ಅಂದ್ರೆ ಇವನ್ ಕಳಿಬೇಕು. 12m ಅಲ್ಲಿ 2m ಅನ್ನ ಕಳಿಬೇಕು. ಮೊದಲನೇ ಹಂತ ನೋಡಿ, ಸಜಾತಿನ ವಿಜಾತಿನ ಸಜಾತಿ ಬೀಜ ಪದಗಳಾಗಿದ್ದಾವೆ. ಕಳಿಯಕ್ಕಾಗುತ್ತಾ ಇಲ್ವಾ? ಕಳಿಬಹುದು. ಹೇಗೆ ಕಳಿತೀರಿ? 12 2 ಹೋದ್ರೆ 10. ಬೀಜ ಸಹಗುಣಕನ ಹಾಗೆ ಬರ್ಕೋತೀವಿ ಮಕ್ಕಳೇ. ಈ ಉದಾಹರಣೆಗೆ ಈ ರೀತಿ ಇದೆ, 5a ಮತ್ತು 5b ನಲ್ಲಿ 3b ಅನ್ನು ಕಳೆಯಿರಿ ಅಂತಾರೆ. ಕಳೆಯೋಣ. ಎಸ್, ಕಳೆಯಿರಿ. ಮೊದಲನೇ ಹಂತ ಅವು ಸಜಾತಿನ ವಿಜಾತಿನ ನೋಡ್ಬೇಕು. ನೋಡಿ ವಿಜಾತಿ ಬೀಜ ಪದಗಳು ಕಳೆಯೋದಿಕ್ಕೆ ಮತ್ತೇನ್ ಮಾಡ್ಲಿ? ಹೌದು, ವ್ಯವಕಲಕ ಹಾಗೆ ಬರೆದು ಮಧ್ಯದಲ್ಲಿ ಮೈನಸ್ ಚಿಹ್ನೆ ಹಾಕಿ ವ್ಯತ್ಯಾಸ ತಿಳಿಸಿ. ಈಗ ಉದಾಹರಣೆಗೆ ಈ ರೀತಿ ಕೊಡ್ತಾರೆ, 2p ಮೈನಸ್ 2p ಅಂತ ಕೊಡ್ತಾರೆ. ಆಯ್ತಾ? ಸೊ ಇವನ್ನ ಕಳೀರಿ ಅಂತಾರೆ. ಮೊದಲನೇ ಹಂತ ಸಜಾತಿನ ವಿಜಾತಿನ ವಿಜಾತಿ ಬೀಜ ಪದಗಳಾಗಿದೆ. ಕಳಿಯಕ್ಕಾಗುತ್ತೆ? ವಿಜಾತಿ ಬೀಜಾಕ್ಷರ ಒಂದೇ ಆಗಿದೆ, ಘಾತಸೂಚಿ ಸಮಾನ ಇದೆ. ಹೌದಪ್ಪ, ಇವನ್ನ ಕಳಿಯಕ್ಕಾಗುತ್ತೆ. ಹೇಗೆ ಕಳಿತೀರಿ? 2 ಹೋದ್ರೆ 0. ಸಂಖ್ಯಾ ಸಹಗುಣಕ ಕಳಿಬೇಕು, ಬೀಜ ಸಹಗುಣಕನ ಹಾಗೆ ಬರಿಬೇಕು ಮಕ್ಕಳೇ. ಅಲ್ಲಿಗೆ ಎಷ್ಟಾಯ್ತು? p 0p. ಒಂದು ನಿಮಿಷ. 10m ಅಂದ್ರೆ ಬೀಜ ಪದ ಬೇಕಾದ್ರೆ ಏನ್ ಮಾಡ್ಬೇಕು? ಹೇಗೆ ಬರುತ್ತೆ ಇದು? ನೋಡಿ ಮಕ್ಕಳೇ, ಅದು 10 ಮತ್ತೆ m ಈ ಸ್ಥಿರ ಸಂಖ್ಯೆ, ಈ ಬೀಜ ಪದ ಇವೆರಡನ್ನು ಗುಣಿಸಿದ್ರೆ ಬರುವಂಥದ್ದು. ಹಾಗೆ ಇದು ಕೂಡ ಗುಣಿಸಿದ್ರೆ ಬರೋದು. ಯಾವ್ಯಾವನ್ನ ಗುಣಿಸಿದ್ರೆ ಬರುತ್ತೆ? 0 ಮತ್ತೆ p ನ ಗುಣಿಸಿದ್ರೆ ಬರುತ್ತೆ. 0 × p
0. ನಿಮಗೆ ಗೊತ್ತಿದೆ ಮಕ್ಕಳ, ಯಾವುದೇ ಸಂಖ್ಯೆಯನ್ನ ಸೊನ್ನೆಯಿಂದ ಗುಣಿಸಿದ್ರೆ ಬರೋ ಗುಣಲಬ್ಧ 0 ಆಗಿರುತ್ತೆ. ಹಾಗಿದ್ಮೇಲೆ ಇದನ್ನ 0p ಅಂತ ಬರೆಯೋ ಅವಶ್ಯಕತೆ ಇದೆಯಾ? ಬೇಡ. ನೇರವಾಗಿ 0 ಅಂತ ಬರಿಬಹುದು. ಯಾಕೆಂದ್ರೆ ನೋಡಿ ಮಕ್ಕಳ, ನಿಮಗೆ ಗೊತ್ತಿದೆ 5ರಲ್ಲಿ 5 - 5 0, 10 - 10 0. ಹೌದು, 10 - 10 ಕೂಡ 0, 100 - 100 0. ಹೌದು, 100 - 100 ಕೂಡ 0ನೇ. ಯಾವುದೇ ಸಂಖ್ಯೆಯಲ್ಲಿ ಅದೇ ಸಂಖ್ಯೆಯನ್ನ ಕಳೆದ್ರೆ ಬರೋ ಉತ್ತರ 0. ಹಾಗಾಗಿ 2p ಯಲ್ಲಿ 2p ಹೋದ್ರೆ 0p ಅಂತ ಬರೆಯೋ ಅವಶ್ಯಕತೆ ಇದೆಯಾ? ಬೇಡ. ನೇರವಾಗಿ 0 ಅಂತ ಬರ್ದ್ಬಿಡೋಣ. ಓಕೆನಾ? ಎಸ್ ಮಕ್ಕಳೇ, ಈಗ ನಮಗೆ ಈ ತರ ಕೆಲವು ಬೀಜೋಕ್ತಿಗಳನ್ನ ಕೊಡ್ಸಿರ್ತಾರೆ, ಕೊಟ್ಬಿಟ್ಟು ಹೇಳ್ತಾರೆ ಅವುಗಳನ್ನ ಸರಳೀಕರಿಸಿ ಅಂತ. ಸರಳೀಕರಿಸೋದು ಅಂದ್ರೆ ಸಿಂಪ್ಲಿಫೈ ಮಾಡೋದು ಅಂದ್ರೆ ಅವ್ರ ಬೆಲೆ ಹೇಳಬೇಕು ಅಂತ. ಓಕೆ, ರೈಟ್. ಸೊ ಈಗ ಮೊದಲನೇ ಕೊಟ್ಟಿದ್ರೆ p ಪ್ಲಸ್ p ಪ್ಲಸ್ p ಪ್ಲಸ್ p ಏನ್ ಮಾಡ್ಬೇಕಂತೆ? ಕೂಡ್ಬೇಕಂತ. ಮಕ್ಕಳೇ, ನಿಮ್ಗೆ ಒಂದು ಹೋಗ್ಲಿಕ್ಕೆ ಮುಂಚೆ ಒಂದೊಂದನ್ನು ಸ್ವಲ್ಪ ನೆನಪಿಸ್ಕೊಂಡ್ಬಿಡೋಣ. ಈಗ ದತ್ತ ಸಂಖ್ಯೆಗಳೆರಡೂ ಕೂಡ ಪ್ಲಸ್ ಚಿಹ್ನೆ ಹೊಂದಿದ್ರೆ ಏನ್ ಮಾಡ್ತೀರಿ? ಕೂಡ್ಬೇಕು. ಎಷ್ಟಾಗುತ್ತೆ? 7. ಬರೋ ಉತ್ತರಕ್ಕೆ ಪ್ಲಸ್ ಚಿಹ್ನೆ ಹಾಕ್ತೀವಿ. ದತ್ತ ಸಂಖ್ಯೆಗಳೆರಡೂ ಕೂಡ ಮೈನಸ್ ಚಿಹ್ನೆ ಹೊಂದಿದ್ರೆ ಆಗ್ಲೂ ಕೂಡ್ಬೇಕು. 2 5 7. ಬರೋ ಉತ್ತರಕ್ಕೆ ಮೈನಸ್ ಚಿಹ್ನೆ ಹಾಕ್ತೀವಿ. ಒಂದು ಪ್ಲಸ್ ಒಂದು ಮೈನಸ್ ಇತ್ತು ಅಂದ್ರೆ ಆಗ ಮಾತ್ರ ಕಳಿಬೇಕು. 2 5 ಆದ್ರೆ 3. ಬರೋದ್ರಕ್ಕೆ 2 5 5 ಚಿಹ್ನೆ ಯಾವುದು? ಮೈನಸ್. ಹೀಗೆ ಒಂದು ಪ್ಲಸ್ ಒಂದು ಮೈನಸ್ ಮಾತ್ರ ಕಳೀರಿ ಮಕ್ಕಳ. ಕಳೆದಾಗ ಬರೋ ಉತ್ತರಕ್ಕೆ ದೊಡ್ಡ ಸಂಖ್ಯೆ ಚಿಹ್ನೆಯನ್ನ ಹಾಕಿ. ಎಸ್, ರೈಟ್. ಸೊ ಈಗ ಸರಳೀಕರಿಸ್ಬೇಕಂತ. ಸರಳೀಕರಿಸೋಣ. ಎಸ್, ಹೇಗೆ ಸರಳೀಕರಿಸ್ತೀರಿ? ಇಲ್ಲೆಲ್ಲ ಪೂರ್ತಿ ಯಾವ ಚಿಹ್ನೆ ಇದೆ? ಎಲ್ಲ ಪ್ಲಸ್ ಚಿಹ್ನೆಯನ್ನ ಹೊಂದಿದಾಗ ಅಂದ್ರೆ ಇಷ್ಟನ್ನು ಕೂಡ ಕೂಡಬೇಕು. ಬೀಜ ಪದಗಳನ್ನ ಕೂಡಬೇಕು ಅಂತಂದ್ರೆ ಸಜಾತಿ ಬೀಜ ಪದಗಳಾಗಿರ್ಬೇಕು. ಇವೆಲ್ಲ ಸಜಾತಿ ಬೀಜ ಪದಗಳು. ಹೌದಾ ಅಲ್ವಾ? ಕೂಡ್ಬೋದಲ್ಲ? ಕೂಡಿ. ಹೇಗೆ ಕೂಡ್ತೀರಿ? ಅಷ್ಟು ಒಂದೇ ಸರಿ ಕೂಡ್ಬೋದಲ್ಲ? ಮನ್ಸನ್ನ ಲೆಕ್ಕಾಚಾರ ಮಾಡಿ ಸುಲಭವಾಗಿ ಕೂಡ್ಬೋದು. ಸಜಾತಿ ಬೀಜ ಪದಗಳನ್ನ ಕೂಡ್ಬೇಕಾದ್ರೆ ಹೇಗೆ ಕೂಡೋದು? ಅವಳ ಪಕ್ಕದಲ್ಲಿರೋ ಸಂಖ್ಯಾ ಸಾಗುಣಕಗಳನ್ನ ಕೂಡ್ಬೇಕು. ಎಷ್ಟಿದೆ ಸಂಖ್ಯಾ ಸಾಗುಣಕ? ಇಲ್ಲಿ ಇಲ್ಲಿ ಇಲ್ಲಿ. ಹೌದಲ್ಲ? ಎಲ್ಲ ಒಂದಿರುತ್ತೆ. 1 1 2 1 3 1 4 ಬಂತು. ಬೀಜ ಸಾಗುಣಕಗಳನ್ನ ಹಾಗೆ ಬಂದು ಎಷ್ಟು? ಪಿ. ಎಸ್, ಹೌದು. p ಪ್ಲಸ್ p ಪ್ಲಸ್ p ಪ್ಲಸ್ p ಕೂಡಿದ್ರೆ 4p ಆಗುತ್ತೆ. ವೆರಿ ಗುಡ್, ನಿಮ್ಮ ಉತ್ತರ ಸರಿಯಾಗಿದೆ. ಹಾಗೆ ಇವನು ಕೂಡ ಸರಳೀಕರಿಸಿ ಅಂತಾರೆ. ಸರಳೀಕರಿಸೋಣ. ಪೂರ್ತಿ ಯಾವ ಚಿಹ್ನೆ ಇದೆ? ಬರೀ ಪ್ಲಸ್ ಇದೆ. ಬರೀ ಪ್ಲಸ್ ಇದೆ ನಾವೆಲ್ಲವೂ ಕೂಡಬೇಕು. ಕೂಡ್ಬೇಕಾದ್ರೆ ಹೆಂಗಿರ್ಬೇಕು? ಸಜಾತಿ ಪದಗಳಾಗಿರ್ಬೇಕು. ಎಲ್ಲವೂ ಸಜಾತಿ ಪದಗಳೇ ಅಲ್ಲ. ಯಾವ್ಯಾವ ಸಜಾತಿ ಪದ? p ಪ್ಲಸ್ p ಪ್ಲಸ್ p ಇಷ್ಟೇ ಸಜಾತಿ ಪದ. ಇವು 3 ಕೂಡ್ಬೋದು. ಇದನ್ನ ಹಾಗೆ ಇಟ್ಕೊಳ್ಳಿ. ಎಸ್, ಹೇಗೆ ಕೂಡೋದು? ಸಂಖ್ಯಾ ಸಾಗುಣಕ ಕೂಡಿ. ಎಷ್ಟಿದೆ? 1 2 3. ಹೌದು, 1 ಪ್ಲಸ್ 1 ಪ್ಲಸ್ 1 ಎಷ್ಟಾಯ್ತು? 3 ಬೀಜ ಸಾಗುಣಕನ ಹಾಗೆ ಬರ್ರಿ. 1p ಪ್ಲಸ್ 1p ಪ್ಲಸ್ 1p 3p ಆಯ್ತು. ಪ್ಲಸ್ ಕ್ಯೂನ ಹಾಗೆ ಇಟ್ಕೊಳ್ಳಿ. ಈಗ 2 ಕೂಡ ಯಾವ ಚಿಹ್ನೆ ಹೊಂದಿದಾಗ? 2 ಪ್ಲಸ್ ಇದ್ರೆ ಕೂಡ್ಬೇಕು. ಕೂಡ್ಬೇಕಾದ್ರೆ ಬೀಜ ಪದಗಳು ಹೇಗಿರ್ಬೇಕು? ಸಜಾತಿ ಆಗಿರ್ಬೇಕು. ಸಜಾತಿಯವೇ ಅಲ್ಲ. ಇಲ್ಲಿ p ಇದೆ, ಇಲ್ಲಿ q ಇದೆ. ಬೇರೆ ಬೇರೆ ಬೀಜ ಪದ ಬೀಜಾಕ್ಷರಗಳಿದಾವೆ. ವಿಜಾತಿ ಬೀಜ ಪದಗಳು ಕೂಡೋದು ಬರಲ್ಲ ಮಕ್ಕಳೇ. ಇದನ್ನ ಅಷ್ಟಕ್ಕೆ ನಿಲ್ಲಿಸ್ಬಿಡಿ. ಓಕೆ, ನಂತರ ಈಗ ಈ ಒಂದು ಉದಾಹರಣೆಗೆ ಬರೋಣ ಅಂತ. ಇವನ್ನ ಸರಳೀಕರಿಸಿ ಅಂತಾರೆ. ಯಾವನ್ನ ಸರಳೀಕರಿಸ್ಬೋದು? ಹೌದು, ಪ್ಲಸ್ p ಪ್ಲಸ್ p ಸರಳೀಕರಿಸ್ಬೋದು. ಯಾವ್ಯಾವ ಸರಳೀಕರಿಸ್ಬೋದು ನಾವು ಹತ್ತತ್ರ ಬರ್ಕೊಳ್ಳೋಣ ಮಕ್ಕಳೇ. ಆಯ್ತಾ? ಆಮೇಲೆ ಇದ್ರ ಜೊತೆ ಇನ್ಯಾವ ಇದಾವ? ಹೌದು, -q ಮತ್ತೆ -q ಇವೆರಡು ಸಜಾತಿ ಪದ. ಇವನ್ನ ಸರಳೀಕರಿಸಿ. ಇವೆರಡು ಸಜಾತಿ ಪದ. ಇವನ್ನ ಸರಳೀಕರಿಸಿ. ಎಸ್, ಇವೆರಡು ಕೂಡ ಯಾವ ಚಿಹ್ನೆ ಹೊಂದಿದಾವೆ? 2 ಪ್ಲಸ್ ಇದ್ರೆ ಕೂಡ್ಬೇಕು. 1p ಗೆ 1p ಕೂಡಿದ್ರೆ 2p. ನೆಕ್ಸ್ಟ್ ಇವೆರಡು ಯಾವ ಚಿಹ್ನೆ ಹೊಂದಿದಾವೆ? 2 ಮೈನಸ್ ಇದ್ರೆ ಆಗ್ಲೂ ಕೂಡ ಕೂಡ್ಬೇಕು. 1q ಗೆ 1q ಕೂಡಿದ್ರೆ 2q. ಸೊ 2 ಮೈನಸ್ ಇದ್ರೆ ಕೂಡ್ಬೇಕು. ಕೂಡದೆ ಬರೋದಕ್ಕೆ ಮೈನಸ್ ಚಿಹ್ನೆ ಹಾಕ್ಬೇಕು. ನಂತರ ಒಂದು ಪ್ಲಸ್ ಇದೆ, ಒಂದು ಮೈನಸ್ ಇದೆ. ಇದು ಪ್ಲಸ್ ಚಿಹ್ನೆ ಹೊಂದಿದೆ, ಮೈನಸ್ ಚಿಹ್ನೆ ಹೊಂದಿದೆ. ಏನ್ ಮಾಡ್ಬೇಕು? ಕಳಿಬೇಕು. ಕಳಿಬೇಕಾದ್ರೆ ಹೆಂಗಿರ್ಬೇಕು? ಇವು ಸಜಾತಿಯವೇ ಅಲ್ಲ. ವಿಜಯ ಪದಗಳು. ಕಳಿಯೋದಕ್ಕೆ ಆಗೋದಿಲ್ಲ. ಇಷ್ಟಕ್ಕೆ ನಿಲ್ಲಿಸ್ಬಿಡಿ ಮಕ್ಕಳೇ. ಓಕೆ, ಹಾಗೆ ಇವನು ಕೂಡ ಸರಳೀಕರಿಸಿ ಅಂತಾರೆ. ಯಾವ್ಯಾವ ಸರಳೀಕರಿಸ್ಬೋದು? ನೋಡಿ, ಇಲ್ಲಿ ಸರಳೀಕರಿಸ್ಬೇಕಾದ್ರೆ ಬೀಜ ಪದಗಳು ಎಲ್ಲ ಸಜಾತಿ ಪದಗಳಾಗಿರ್ಬೇಕು. ಇಲ್ಲಿ ಸಜಾತಿನೂ ಇದಾವೆ, ವಿಜಾತಿನೂ ಇದಾವೆ. ಹಾಗಾಗಿ ಏನ್ ಮಾಡ್ತೀವಿ ಅಂದ್ರೆ ಸಜಾತಿ ಪದಗಳನ್ನ ಹತ್ತತ್ರ ಬರ್ಕೋತೀವಿ. p ಗೆ ಸಜಾತಿ ಪದ -p, ಹಾಗೆ ಪ್ಲಸ್ ಕ್ಯೂಗೆ ಪ್ಲಸ್ ಕ್ಯೂ. ಹೌದಲ್ಲ? 4 ಇದ್ದು 4 ಬರ್ಕೊಂಡಿದ್ದೇನೆ. ಎಸ್, ಈಗ ಸರಳೀಕರಿಸೋಣ. ಯಾವ್ಯಾವ ಸರಳೀಕರಿಸ್ತೀರಿ? ಪ್ಲಸ್ p ಮೈನಸ್ p. ಪ್ಲಸ್ 1 ಮೈನಸ್ ಇದೆ, ಕಳೀರಿ.
ಪಿ ಎಲ್ ಪಿ ಹೋದ್ರೆ ಸೊನ್ನೆ. ಮಕ್ಕಳೇ ಆಗಲೇ ನಾವು ಚರ್ಚೆ ಮಾಡಿದ್ವು 10ರಲ್ಲಿ 10 ಹೋದ್ರೆ 100ರಲ್ಲಿ 100 ಹೋದ್ರೆ ಹೌದು, ಯಾವುದೇ ಒಂದು ಸಂಖ್ಯೆಯಲ್ಲಿ ಅದೇ ಸಂಖ್ಯೆನ ಕಳೆದ್ರೆ ಬರೋ ಉತ್ತರ ಬರೀಲ್ಲ 0 ಅಂತ ಬೇಡ ಮಕ್ಕಳೇ. ಅದಕ್ಕೆ ಏನು ಮಾಡ್ತೀವಿ ಅಂದರೆ ಇದ್ರ ಬೆಲೆ 0 ಆಗಿರೋದ್ರಿಂದ ನಾವು ಇವನ್ನ ಈ ಥರ ಅಡ್ಡ ಗೆರೆ ಹಾಕ್ತಾರೆ ಅಂದರೆ ಅದು ಅಲ್ಲಿಗೆ ಕ್ಯಾನ್ಸಲ್ ಅಂತೇಳಿ ಅದ್ರ ಬೆಲೆ 0 ಅಂತೇಳಿ 0 ಅಂತೇಳಿ. ಹಾಗಾಗಿ ಅದ್ರ ಮೇಲೆ 2 ಅಡ್ಗೆರೆ ಹಾಕ್ತೀವಿ. ನಂತರ ಈಗ ಪ್ಲಸ್ ಕ್ಯೂ ಸರಳೀಕರಿಸ್ಬೋದಾ? ಎರಡು ಯಾವ ಚಿಹ್ನೆ ಹೊಂದಿದ್ದಾವೆ? ಪ್ಲಸ್. ಮಕ್ಕಳೇ ಅರ್ಥ ಆಯ್ತಲ್ಲ, ಕಳೆದ್ರೆ ಬರೋ ಉತ್ತರ 0 ಬರುತ್ತೆ. ಹಾಗಾಗಿ 0 ಬರೆಯೋದೇನು ಅಂತೇಳಿ ಅದ್ರ ಮೇಲೆ ಅಡ್ಗೆರೆ ಹಾಕ್ತಾ ಇದ್ದೀವಿ ಅಷ್ಟೇ. ಸೊ 2 ಪ್ಲಸ್ ಇದೆ ಕೂಡಿ 1 ಕ್ಯೂಗೆ 1 ಕ್ಯೂ ಕೂಡಿದ್ರೆ 2 ಪ್ಲಸ್ ಇದ್ರೆ ಕೂಡಬೇಕು. ಬರೋ ಉತ್ತರಕ್ಕೆ ಹಾಕ್ಲಾ ಪ್ಲಸ್? ಬೇಡ, ಅಲ್ಲೇನಿಲ್ಲ ಪ್ಲಸ್ ಇದೆ ಅಂತಾನೆ ಅರ್ಥ. ಹಾಗೆ ಅಷ್ಟಕ್ಕೆ ನಿಲ್ಲಿಸ್ಬಿಡಿ ಮಕ್ಕಳೇ. ಓಕೆ, 0 ಬರೆದ್ರೆ 0 ಪ್ಲಸ್ 2 ಕ್ಯೂ ಆಗ್ತಾ ಇತ್ತು. 0ಗೆ ಯಾವುದೇ ಸಂಖ್ಯೆ ಕೊಟ್ಟರು ಮತ್ತೆ ಅದೇ ಸಂಖ್ಯೆ ಬರುತ್ತೆ. ಅಂದ್ರೆ ನಿಮ್ಮ ಕೊನೆ ಉತ್ತರ 2 ಕ್ಯೂನೇ ಆಗಿರುತ್ತೆ. ಒಂದು ಸ್ಟೆಪ್ ಉಳಿಸೋಕ್ಕೋಸ್ಕರ ಏನು ಮಾಡೋದು, 2 ಬೆಲೆನೂ 0 ಆಗೋದ್ರಿಂದ ಅದ್ರ ಮೇಲೆ ಅಡ್ಡ ಗೆರೆ ಹಾಕಿದ್ದೀವಿ ಮಕ್ಕಳೇ. ಓಕೆ, ನಂತರ ಈಗ ಇವುಗಳನ್ನ ಸರಳೀಕರಿಸಿ ಅಂತ ಹೇಳ್ತಾರೆ. ಎಲ್ಲವೂ ಸರಳೀಕರಿಸಬೇಕು ಅಂದ್ರೆ ಎಲ್ಲವೂ ಎಂಥ ಬೀಜ ಪದಗಳಾಗಿರ್ಬೇಕು? ಎಲ್ಲವೂ ಸಜಾತಿ. ಹೌದಾ ಅಲ್ವೋ? ಸರಳೀಕರಿಸ್ಬೋದಲ್ಲ? ಸರಳೀಕರಿಸಿ. ಹೇಗೆ ಸರಳೀಕರಿಸ್ತೀರಿ ನೋಡಿ. ಇಲ್ಲಿ ಇದು ಪ್ಲಸ್ ಇದೆ, ಇದು ಮೈನಸ್ ಇದೆ, ಕಳೀರಿ ಆಯ್ತಾ. ಒಂದು ಪ್ಲಸ್ ಒಂದು ಮೈನಸ್ ಕಳೆದ್ರೆ ಆಯ್ತು. 2 ಡಿಯಲ್ಲಿ 1 ಡಿ ಹೋದ್ರೆ 1 ಡಿ ಬರುತ್ತೆ. ಹೌದಲ್ವಾ? 1 ಡಿ ಇಲ್ಲಿ ಏನಿಲ್ಲ ಒಂದಿದೆ ಅಂತ ಅರ್ಥ. ಬರೋದಕ್ಕೆ ಯಾವ ಚಿಹ್ನೆ ಆಗಬೇಕು? 2 ಡಿ ಇದೆ, 1 ಡಿ ಇದೆ, 2 ಡಿ ಚಿಹ್ನೆ ಪ್ಲಸ್. ಓಕೆ, ಇವೆರಡು ಸಂಕ್ಷೇಪಿಸುತ್ತೆ. ಇವೆರಡನ್ನ ಹಾಗೆ ಬರ್ಕೊಳ್ತೀನಿ ಮಕ್ಕಳೇ. ಓಕೆ, ನೆಕ್ಸ್ಟ್ ಈಗ ಯಾವನ್ನು ಸರಳೀಕರಿಸ್ತೀರಿ ನೋಡಿ. ಅದಕ್ಕಿಂತ ಮುಂಚೆ ಇವೆರಡನ್ನ ಸರಳೀಕರಿಸ್ಬೋದಲ್ಲ. ಒಂದು ಪ್ಲಸ್ ಒಂದು ಮೈನಸ್ ಇದೆ, ಕಳಿಬೇಕು. 1 ಡಿಯಲ್ಲಿ 1 ಡಿ ಹೋದ್ರೆ 0. ಹಾಗಿದ್ಮೇಲೆ ಒಂದು ಅಡ್ಗೆರೆ ಹಾಕ್ಬೋದಲ್ಲ? ಹಾಕ್ಬೋದು. ಉಳಿದಿದ್ದು ಯಾವುದು? ಮೈನಸ್ ಡಿ. ಎಸ್, ಓಕೆ, ರೈಟ್, ಸರಿ ಮಕ್ಕಳೇ. ಓಕೆ, ನಂತರ ಈಗ ಇದನ್ನ ಸರಳೀಕರಿಸಿ ಅಂತಾರೆ. ಸರಳೀಕರಿಸಿದ್ರೆ ಬೇಕಾದ್ರೆ ಬೀಜ ಪದಗಳು ಹೆಂಗಿರ್ಬೇಕು? ಸಜಾತಿ. ಇದಾವ ಇಲ್ವಾ? ಇಲ್ಲಿ ಇದಾವ? ಎಲ್ಲವೂ ಸಜಾತಿ ಇದಾವ? ಇಲ್ಲ. ಯಾವ ಸಜಾತಿ? ಪ್ಲಸ್ ಪಿ ಮತ್ತೆ ಮೈನಸ್ ಪಿ, ಮೈನಸ್ ಕ್ಯೂ ಮತ್ತೆ ಮೈನಸ್ ಕ್ಯೂ. ಇನ್ಯಾವ ಇದಾವ? ಇಲ್ಲ. ಓಕೆ, ಈಗ ಪ್ಲಸ್ ಪಿ ಮೈನಸ್ ಪಿ ಏನ್ ಮಾಡಬೇಕು? ಕಳಿಬೇಕು. ಪ್ಲಸ್ 1 ಮೈನಸ್ ಕಳಿಬೇಕು. ಕಳೆದ್ರೆ ಎಷ್ಟು ಬರುತ್ತೆ ಉತ್ತರ? 0. 1 ಪಿ ಅಲ್ಲಿ 1 ಪಿ ಹೋದ್ರೆ 0. ಹಾಗಾಗಿ ಏನು ಮಾಡಿದ್ರೆ ಅಂದ್ರೆ ಅಡಿಗೆರೆ ಹಾಕ್ತೀನಿ. ಈಗ ಯಾವ ಒಂದು ಸಂಕ್ಷೇಪಿಸ್ಬೋದು? ಮೈನಸ್ ಕ್ಯೂ ಮೈನಸ್ ಕ್ಯೂ. 2 ಮೈನಸ್ ಇದೆ, ಕೂಡ್ಬೇಕು. 1 ಕ್ಯೂಗೆ 1 ಕ್ಯೂ ಕೂಡಿದ್ರೆ 2 ಕ್ಯೂ. ಬರೋ ಉತ್ತರಕ್ಕೆ ಹೌದು ಇಷ್ಟೇ, ಮೈನಸ್ 2 ಕ್ಯೂ ಅದರ ಉತ್ತರ ಆಗಿರುತ್ತೆ. ಹಾಗೆ ಇವುಗಳನ್ನು ಕೂಡ ಸರಳೀಕರಿಸಿ ಅಂತಾರೆ. ಯಾವ್ಯಾವ ಸರಳೀಕರಿಸ್ಬೋದು? 2D ಮೈನಸ್ ಡಿ ಮತ್ತೆ ಸಿ ಮೈನಸ್ ಸಿ ಮತ್ತೆ ಮೈನಸ್. ಇವೆರಡು ಸಜಾತಿಯ ಸರಳೀಕರಿಸಿ, ಇವೆರಡು ಸಜಾತಿಯ ಸರಳೀಕರಿಸಿ. ಒಂದು ಪ್ಲಸ್ ಒಂದು ಮೈನಸ್ ಇದೆ, ಕಳೀರಿ. 2 ಡಿ ಅಲ್ಲಿ 1 ಡಿ ಹೋದ್ರೆ 1 ಡಿ ಬರೀ ಡಿ ಬರೋದು ಸಾಕಲ್ಲ? ಎಸ್, ಓಕೆ. ಇಲ್ಲಿ 2 ಮೈನಸ್ ಇದೆ, ಕೂಡ್ಬೇಕು. 1 ಸಿ ಕೂಡಿದ್ರೆ 2 ಸಿ ಬರೋದ್ರಕ್ಕೆ ಮೈನಸ್. ದೊಡ್ಡ ಸಂಖ್ಯೆ ಚಲ 2 ಮೈನಸ್ ಕೂಡ್ರೆ ಬರೋದಕ್ಕೆ ಮೈನಸ್ ಹಾಕಿ. ಈಗ ಒಂದು ಪ್ಲಸ್ ಒಂದು ಮೈನಸ್ ಇದೆ, ಕಳಿಬೇಕಾದ್ರೆ ಹೇಗಿರ್ಬೇಕು? ಸಜಾತಿಯವೇ ಅಲ್ಲ. ಸೊ ಹಾಗಾದ್ರೆ ಕಳಿಯೋಕೆ ಆಗಲ್ಲ. ಸೊ ಹಾಗಾದ್ರೆ ಅಷ್ಟಕ್ಕೆ ನಿಲ್ಲಿಸ್ಬಿಡಿ ಮಕ್ಕಳೇ, ಆಯ್ತಾ ಮಕ್ಕಳೇ? ಈಗ ನಮಗೆ ಈ ಥರ ಕೆಲವು ಬೀಜೋಕ್ತಿಗಳನ್ನ ಈಗ ಈ ರೀತಿಯಾಗಿ ಕೊಡ್ತಾರೆ ಮಕ್ಕಳೇ. ಇವನ್ನ ಓದೋ ವಿಧಾನ ಗೊತ್ತು ಅಂತ ಅನ್ಕೋತೀನಿ. ಓದ್ತೀರಾ? ಪಿ ಪ್ಲಸ್ ಕ್ಯೂ ಮೈನಸ್ ಆಫ್ ಪಿ ಪ್ಲಸ್ ಮೈನಸ್ ಆಫ್ ಅಂದ್ರೆ ಮೈನಸ್ ಇಂಟು. ಎಸ್, ಮೈನಸ್ ಇಂಟು ಅಂತ ನೋಡಿ ಮಕ್ಕಳೇ. ಇದು ಮೈನಸ್ ಇಂಟು ಪಿ ಪ್ಲಸ್ ಕ್ಯೂ ಅಂತ ಓದ್ತಾರೆ. ಅಂದ್ರೆ ಇವಿಷ್ಟನ್ನು ಕೂಡ ಏನ್ ಮಾಡಬೇಕು? ಎಷ್ಟಿಂದ? ಮೈನಸ್ ಇಂದ ಗುಣಿಸ್ಬೇಕು. ಚಿಹ್ನೆಗಳ ಗುಣಾಕಾರ ನೆನಪಿದೆ ಅಂತ ಅನ್ಕೋತೀನಿ. ಎಸ್, ಪ್ಲಸ್ ಇಂಟು ಪ್ಲಸ್ ಪ್ಲಸ್, ಮೈನಸ್ ಇಂಟು ಮೈನಸ್ ಪ್ಲಸ್. ಎಸ್, ಮೈನಸ್ ಇಂಟು ಮೈನಸ್ ಕೂಡ ಪ್ಲಸ್ ಆಗಿರುತ್ತೆ. ಪ್ಲಸ್ ಇಂಟು ಮೈನಸ್ ಮೈನಸ್, ಮೈನಸ್ ಇಂಟು ಪ್ಲಸ್ ಮೈನಸ್. ಸೊ ಅಂದ್ರೆ ಒಂದೇ ಥರದ 2 ಚಿಹ್ನೆ ಗುಣಿಸಿದ್ರೆ ಬರೋ ಉತ್ತರ ಪ್ಲಸ್ ಆಗುತ್ತೆ. 2 ಬೇರೆ ಬೇರೆ ಚಿಹ್ನೆ ಗುಣಿಸಿದ್ರೆ ಬರೋ ಉತ್ತರ ಮೈನಸ್ ಚಿಹ್ನೆ ಹೊಂದಿರುತ್ತೆ. ಸೊ ಗುಣಿಸೋಣ. ಹಾಗಾದ್ರೆ ಇದನ್ನ ಮೈನಸ್ ನೀವು 2 ಗುಣಿಸ್ಬೇಕಲ್ಲ? ಗುಣಿಸಿ. ಈ ಮೊದಲನೇ ಪ್ರಾರಂಭದಲ್ಲಿರುವ ಬೀಜಾಕ್ಷರಗಳನ್ನ ಹಾಗೆ ಬರ್ಕೊಳ್ಳಿ. ಮೈನಸ್ ಇಂಟು ಯಾವ ಚಿಹ್ನೆ ಇದೆ ಅಲ್ಲೇನಿಲ್ಲ ಪ್ಲಸ್ ಇರುತ್ತೆ. ಮೈನಸ್ ಇಂಟು ಪ್ಲಸ್ ಮೈನಸ್ ಪಿ. ಹಾಗೆ ಮೈನಸ್ ಇಂಟು ಪ್ಲಸ್ ಮೈನಸ್ ಕ್ಯೂ. ಎಸ್, ಸಂಕ್ಷೇಪಿಸಿ ಅಂತಾರೆ. ಸಂಕ್ಷೇಪಿಸೋಣ. ಯಾವ್ಯಾವ ಸಂಕ್ಷೇಪಿಸ್ಬೋದು? ಮೈನಸ್ ಪಿ ಇವೆರಡನ್ನ ಸಂಕ್ಷೇಪಿಸ್ಬೋದು. ಅವನ್ನ ಹತ್ತತ್ರ ಬರ್ಕೊಂಡ್ಬಿಡ್ತೀನಿ. ಆಮೇಲೆ ಪ್ಲಸ್ ಕ್ಯೂ ಮತ್ತೆ ಮೈನಸ್ ಕ್ಯೂ. ಓಕೆ,
ಒಂದು ಪ್ಲಸ್ ಒಂದು ಮೈನಸ್ ಇದೆ, ಕಳಿಬೇಕು. ಕಳಿಬೇಕು. ಕಳೆದ್ರೆ ಸೊನ್ನೆ. ಕಡಿಮೆ ಪಿ ಎಲ್ ಪಿ ಹೋದ್ರೆ ಸೊನ್ನೆ. ಸೊನ್ನೆ. ಕಳಿಲ್ಲ ಸಿಂಪ್ಲಿಫೈ. ಕಳಿಲ್ಲ ಬೇಡ ಅಂದ್ರೆ ಅಡ್ಗೆರೆ ಹಾಕ್ಬಿಡಿ, ಕ್ಯಾನ್ಸಲ್ ಅಂತ. ಅದ್ರ ಬೆಲೆ ಸೊನ್ನೆ ಆಗಿರೋದ್ರಿಂದ ಒಂದು ಪಿಗೆ ಒಂದು ಕ್ಯಾನ್ಸಲ್ ಮಾಡ್ತಾನೆ ಅಂದ್ರೆ ಅದ್ರ ಬೆಲೆ ಸೊನ್ನೆ. ಈಗ ಪ್ಲಸ್ ಕ್ಯೂ ಮೈನಸ್ ಕ್ಯೂ ಸಂಕ್ಷೇಪಿಸ್ಬೋದಲ್ಲ. ಒಂದು ಪ್ಲಸ್ ಒಂದು ಮೈನಸ್ ಇದೆ, ಕಳಿಬೇಕು. ಕಳೀರಿ. ಕಳೆದ್ರೆ ಎಷ್ಟು ಬರುತ್ತೆ? ಸೊನ್ನೆ. ಸೊನ್ನೆ. ಒಂದು ಕ್ಯೂ ಕಳಿಬೇಕಂತೆ, ಸೊನ್ನೆ ಬರುತ್ತೆ. ಹಾಗಾಗಿ ಸೊನ್ನೆ ಬರೆಯೋದು ಬೇಡ, ಅಡ್ಗೆರೆ ಹಾಕ್ಬಿಡೋಣ. ಈಗ ಇನ್ಯಾವ್ದು ಹೋಗಲ್ಲ. ಇಲ್ಲ, ಖಾಲಿ ಉತ್ತರ ಇಲ್ಲಿ ಖಾಲಿ ಜಾಗ ಬಿಡೋದು ಬೇಡ. ಸೊನ್ನೆ. ಸೊನ್ನೆ. ಹೌದು, ಅಂತಿಮ ಉತ್ತರ ಸೊನ್ನೆ ಬರ್ತಾ ಇದೆ ಮಕ್ಕಳ. ಇದು ನೋಡ್ತೀರಾ ಈಗ? ಎರಡು ಡಿ ಮೈನಸ್ ಡಿ ಮೈನಸ್ ಆಫ್ ಡಿ ಮೈನಸ್ ಮೈನಸ್ ಇಂಟು ಡಿ ಮೈನಸ್ ಸಿ. ಮೈನಸ್ ಇಂಟು ಡಿ ಮೈನಸ್ ಸಿ ಅಂದ್ರೆ ಡಿ ಮೈನಸ್ ಸಿ ಏನ್ ಮಾಡ್ಬೇಕು? ಮೈನಸ್ ಇಂದ ಗುಣಿಸ್ಬೇಕು. ಮೈನಸ್ ಇಂದ ಗುಣಿಸ್ಬೇಕು. ಇವೆರಡನ್ನ ಹಾಗೆ ಬರ್ಕೊಳ್ಳಿ. ಎರಡು ಡಿ ಮೈನಸ್ ಡಿ ಮೈನಸ್ ಇಂಟು ಪ್ಲಸ್ ಮೈನಸ್ 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 ಇಂಟು ಮೈನಸ್ ಪ್ಲಸ್ ಸಾರಿ ಮೈನಸ್ ಡಿ ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಸಿ. ಎಸ್, ಸಂಕ್ಷೇಪಿಸಿ. ಯಾವ್ಯಾವ ಸಂಕ್ಷೇಪಿಸ್ತೀವಿ? ಟು ಡಿ ಮತ್ತೆ ಡಿ. ಟು ಡಿ ಮತ್ತೆ ಡಿ. ಡಿ. ಒಂದು ಪ್ಲಸ್ ಒಂದು ಮೈನಸ್ ಇದೆ, ಕಳೀರಿ. ಎರಡು ಡಿ ಅಲ್ಲಿ ಒಂದು ಡಿ ಹೋದ್ರ ಡಿ ಡಿ ಚಿಹ್ನೆ ಪ್ಲಸ್ ಪ್ಲಸ್. ಇಲ್ಲಿ ನೋಡಿ ಡಿ ಮೈನಸ್ ಡಿ ಅಲ್ಲ, ಪ್ಲಸ್ ಸಿ. ನೋಡಿ ಒಂದು ಪ್ಲಸ್ ಒಂದು ಮೈನಸ್ ಇದೆ, ಕಳೆದು ಬಿಡಿ. ಕಳೆಯೋಣ. ಎಷ್ಟು ಬರುತ್ತೆ? ಸೊನ್ನೆ. ಹೌದಲ್ಲ, ಒಂದು ಸಂಖ್ಯೆಯಿಂದ ಅದೇ ಸಂಖ್ಯೆ ಕಳೆದ್ರೆ ಬರೋ ಉತ್ತರ ಸೊನ್ನೆ. ಹಾಗಾಗಿ ಏನ್ ಮಾಡ್ತಾರೆ? ಅಡ್ಡಿ ಗೆರೆ ಹಾಕ್ಬಿಡ್ತಾನೆ. ಆಯ್ತಾ? ಕ್ಯಾನ್ಸಲ್. ಅದು ಬೆಲೆ ಸೊನ್ನೆ. ಇನ್ನೊಂದು ಯಾವ್ದು? ಪ್ಲಸ್ ಪ್ಲಸ್ ಸಿ. ಪ್ಲಸ್ ಹಾಕ್ಲಾ? ಬೇಡ. ಇನ್ನೇನೋ ಸಂಖ್ಯೆಗಳಿದಾವ? ಇಲ್ಲ. ಇದೇ ಅಂತಿಮ ಉತ್ತರ ಆಗಿರುತ್ತೆ. ಹೋಗ್ತೀರಾ ಇದನ್ನ? ಓದಿ. ಟು ಡಿ ಮೈನಸ್ ಆಫ್ ಡಿ ಮೈನಸ್ ಡಿ ಮೈನಸ್ ಇಂಟು ಡಿ ಮೈನಸ್ ಡಿ. ಮೈನಸ್ ಆಫ್ ಡಿ ಮೈನಸ್ ಡಿ ಅಂದ್ರೆ ಮೈನಸ್ ಇಂಟು ಡಿ ಮೈನಸ್ ಡಿ ಮೈನಸ್ ಸಿ. ಎಸ್, ಓಕೆ. ಇದನ್ನ ಸಂಕ್ಷೇಪಿಸಿ ಅಂತ ಹೇಳ್ತಾರೆ. ಸಂಕ್ಷೇಪಿಸೋಣ. ಹೇಳಿ, ಏನ್ ಮಾಡ್ತೀವಿ? ಫಸ್ಟ್ ಏನ್ ಮಾಡ್ಬೇಕು? ಮೈನಸ್ ಇಂದ ಡಿ ಮೈನಸ್ ಡಿ ನ ಗುಣಿಸಿ. ಹೌದಾ? ಗುಣಿಸ್ಲಾ? ನೋಡಿ ಹಾಕ್ಲ, ಇಲ್ಲಿ ಇವೆರಡನ್ನು ಕಳಿಬೇಕಂತೆ. ಹೌದಲ್ಲ? ಇವೆರಡನ್ನು ಕಳಿಬೇಕಂತ. ನೋಡಿ ಇಲ್ಲಿ ನೀವು ಬ್ರಾಕೆಟ್ ಅಲ್ಲಿ ಇರ್ತಾ ಇದ್ದ ಸಂಖ್ಯೆಗಳು ವಿಜಾತಿ. ಆಕ್ಚುಲಿ ನಿಮಗೆ ಹಿಂದೆ ಕಲ್ತಿದ್ರಿ, ನಾವು ಮೊದಲು ಬ್ರಾಕೆಟ್ ಒಳಗಡೆ ಇರೋ ಲೆಕ್ಕ ಮಾಡ್ಕೋಬೇಕು. ಹೌದಲ್ವಾ? ಇಲ್ಲಿ ಕೂರ್ಬೋದಾಗಿತ್ತು, ಆದ್ರೆ ವಿಜಾತಿ ಪದಗಳು ಕೂಡ ಅದು ಬರ್ಲಿಲ್ಲ. ಇಲ್ಲಿ ಕಳಿಬೇಕಿತ್ತು ಬ್ರಾಕೆಟ್ ಒಳಗಡೆ, ವಿಜಾತಿ ಪದಗಳು ಕಳಿಯಕ್ ಬರ್ಲಿಲ್ಲ. ಇಲ್ಲಿ ಬ್ರಾಕೆಟ್ ಒಳಗಡೆ ಸಜಾತಿ ಪದಗಳಿದೆ, ಸಂಕ್ಷೇಪಿಸ್ಬೋದಲ್ಲ? ಸಂಕ್ಷೇಪಿಸೋಣ. ಎಸ್, ಸಂಕ್ಷೇಪಿಸ್ಕೊಳ್ಳಿ. ಒಂದು ಪ್ಲಸ್ ಒಂದು ಮೈನಸ್ ಇದೆ, ಎಷ್ಟಾಗುತ್ತೆ? ಸೊನ್ನೆ ಆಗುತ್ತೆ. ಹಾಗಿದ್ರೆ ಇದನ್ನ ಕ್ಯಾನ್ಸಲ್ ಮಾಡ್ಬೋದಲ್ಲ? ಹೌದು. ಇಷ್ಟು ಮೈನಸ್ ಆಮೇಲೆ ಗುಣಿಸೋಣ. ಮೊದಲು ಬ್ರಾಕೆಟ್ ಒಳಗಡೆ ಸಂಕ್ಷೇಪಿಸ್ಕೊಳ್ಳಿ. ಇದ್ರ ಬೆಲೆ ಸೊನ್ನೆ ಬರ್ತಾ ಇದೆ. ಇನ್ಯಾವ ಸಂಕ್ಷೇಪಿಸ್ಬೋದು ನೋಡಿ? ಇಲ್ಲ. ಮೈನಸ್ ಸೊನ್ನೆ ಬರಿಲ್ಲ? ಬೇಡ. ನೋಡಿದ್ ಯಾವುದು? ಮೈನಸ್ ಸಿ. ಒಂದು ಪ್ಲಸ್ ಒಂದು ಮೈನಸ್ ಇದೆ, ಕಳೀರಿ. ಕಳಿಯೋಕ್ಕೆ ಬೀಜ ಪದಗಳು ಸಜಾತಿ ಆಗಿರ್ಬೇಕು. ಸಜಾತಿಯವೇ ವಿಜಾತಿ ಪದಗಳು ಕಳಿಯೋದಕ್ಕೆ ಆಗೋದಿಲ್ಲ. ಹಾಗಾದ್ರೆ ಏನ್ ಮಾಡಿ? ಹಾಗೆ ನಿಲ್ಲಿಸ್ಬಿಡಿ.